ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ ಆಗಿರೋ ಪೊಟೆಟೊ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ ಆಲೂಗಡ್ಡೆ ತಗೊಂಡಿದ್ದೀನಿ. ಸೊ ಇದನ್ನ ಸಿಪ್ಪೆ ಏನು ತೆಗೆಯೋದೇನು ಬೇಡ, ಹಾಗೆ ನಾನು ಸಣ್ಣದಾಗೆ ಸ್ಲೈಸ್ ಮಾಡ್ಕೊತೀನಿ. ಸೊ ನೋಡಿ, ಈ ಥರ ತಿನ್ ಸ್ಲೈಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಇದನ್ನು ಪ್ಯಾನಲ್ಲಿ ಫ್ರೈ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಪ್ಯಾನ್ ಇಟ್ಟಿದ್ದೀನಿ. ಸೊ ಅದಕ್ಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಬೆಣ್ಣೆ, ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಪ್ಯಾನ್ ಕಾದಿದೆ, ಇದಕ್ಕೊಂದು ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ, ಬೆಣ್ಣೆ. ಸ್ವಲ್ಪ 1 ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಇಟಾಲಿಯನ್ ಸ್ಪೈಸಸ್ ಹಾಕ್ತಾಯಿದ್ದೀನಿ, ಬೇಸಲ್ ಹಾಕ್ತಾಯಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ರೋಸ್ಮೇರಿ, ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಈಗ ಈ ಪೊಟೆಟೊ ಸ್ಲೈಸಸ್ ಎಲ್ಲ ಇದಕ್ಕೆ ಸೇರಿಸೋಣ. ಸೊ ಎಲ್ಲ ಪೊಟೆಟೊ ಸ್ಲೈಸಸ್ ಹಾಕಿದ್ದೀನಿ. ಸೊ ಇದನ್ನು ಈಗ ಒಂದು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಸೊ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಸೊ ಇದು 2 ಸೈಡು ಬ್ರೌನ್ ಕಲರ್, ಚೆನ್ನಾಗಿ ಕ್ರಿಸ್ಪಿಯಾಗಿ ಬ್ರೌನ್ ಕಲರ್, ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡೋಕ್ಕಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೋದು. ಸೊ ನೀವು ಇದಕ್ಕೆ ಎಷ್ಟು ಪೆಪ್ಪರ್ ಪೌಡರ್ ಹಾಕ್ತಿರೋ ಅಷ್ಟೇ ರುಚಿಯಾಗಿರುತ್ತೆ. ಸೊ ಈಗ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸೊ ಇದು ಇಲ್ಲೇ ನಿಂತಿರಬೇಕು ಅಂತ ಏನಿಲ್ಲ. ಸೊ ಬೆಳಗ್ಗೆ ಹೊತ್ತು ಬೇರೆ ಕೆಲಸಗಳೂ ಇದನ್ನು ಲೋಯಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಬೇರೆ ಕೆಲಸ ಕೂಡ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ಸ್ವಲ್ಪ ನೋಡಿಕೊಂಡು ತಿರುಗಿಸ್ಕೊಡ್ತಾ ಇರಬೇಕು. ಜಸ್ಟ್ 2 ಕಡೆನೂ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೊ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಸುಮ್ಮನೆ ಕಲರ್ಗೋಸ್ಕರ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸೊ ನಿಧಾನಕ್ಕೆ ಮಾಡೋಣ, ಯಾಕಂದರೆ ಇದು ಬ್ರೇಕ್ ಆಗಬಾರ್ದು ಅಂತ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಜಾಸ್ತಿ ಓವರ್ ಕುಕ್ ಏನು ಮಾಡೋದೇನು ಬೇಡ. ಸೊ ಇನ್ನೊಂದು ನಿಮಿಷ ಆದಮೇಲೆ ಆಫ್ ಮಾಡೋಣ. ಸೊ ನೋಡಿ, ಸೂಪರಾಗಿರೋ ಪೊಟೆಟೊ ಫ್ರೈ ರೆಡಿ ಆಯಿತು. ಸೊ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡೋಣ. ನೋಡಿ, ಸೂಪರಾಗಿರೋ ಪೊಟೆಟೊ ಫ್ರೈ ರೆಡಿಯಾಗಿದೆ. ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಒಂದು ರುಚಿಯಾಗಿರೋ ಒಂದು ಡಿಶ್ ಪ್ರಿಪೇರ್ ಮಾಡ್ಬೋದು. ಸೊ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ಜಾಸ್ತಿ ಖಾರನೂ ಇರಲ್ಲ, ಆಮೇಲೆ ಚೆನ್ನಾಗೆ ಪೆಪ್ಪರ್ ಹಾಕಿರೋದ್ರಿಂದ ಅದು ಹೆಲ್ತ್ಗೆ ಕೂಡ ಒಳ್ಳೆಯದು ಮಕ್ಕಳಿಗೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ.
ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.